ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಈಗ ಇಲ್ಲಿ ಅಧ್ಯಕ್ಷರೇ, ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ಈಗ ಏನು ಹೇಳಿದೆ, ನಿಮ್ಮ ಪರಿಶುದ್ಧ ಆಡಳಿತ ಹೇಗಿದೆ ಅಂದ್ರೆ ಅಧ್ಯಕ್ಷರೇ, ಇಲ್ಲಿ ಒಂದು ಪತ್ರಿಕೆಯಲ್ಲಿ ಬರೀತಾರೆ, ಇದೆಲ್ಲ ಬಿದರ್ನಲ್ಲಿ ಅಲ್ಲಿ ಅಮೌಂಟ್ ಕ್ಲಿಯರ್ ಮಾಡಕ್ಕೆ ನೋಡಿ, ಇದೆಲ್ಲ ಪೇಪರ್ ಎಲ್ಲಿದೆ, ಇದೆ ಇಲ್ಲಿ ಅಧ್ಯಕ್ಷರೇ, ನಗರೋತ್ಥಾನ ಯೋಜನೆ ಕಾಮಗಾರಿ ಬಿಲ್ಗೆ ಕಮಿಷನ್ ಬಾಣ 233 ಕೋಟಿ ರು ಬಿಡುಗಡೆ ಮಾಡಿ ತಿಂಗಳು ಕಳೆದರೂ ಗುತ್ತಿಗೆದಾರರಿಗೆ ಪಾವತಿಯಾಗದ ಹಣ. ಡಾಕ್ಟರ್ ಚೀಟಿ ಬೇಕೇ ಬೇಕಂತೆ. ಡಾಕ್ಟರ್ ಚೀಟಿ ಪೌರಾಡಳಿತ ಇಲಾಖೆ ಯಾವುದೇ ಕೆಲಸ ಆಗಬೇಕಾದರೆ ಡಾಕ್ಟರ್ ಚೀಟಿ ಬೇಕೇ ಬೇಕು ಎಂಬ ಗಂಭೀರ ಆರೋಪ ಗುತ್ತಿಗೆದಾರರಿಂದ ಕೇಳಿ ಬಂದಿದೆ. ಮೂಲತಃ ಬಿದರ್ ಜಿಲ್ಲೆಯ ವ್ಯಕ್ತಿ ಇಲಾಖೆ ಎಲ್ಲ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ ಎಂಬುದು ಇಲಾಖೆಯ ವಲಯದಲ್ಲಿ ಬಹಿರಂಗ ವಿಚಾರ ಅಂತಾರೆ. ಸದ್ಯ ಬಿಡುಗಡೆ ಆಗಿರುವ ನಗರೋತ್ಥಾನ ಯೋಜನೆಯ 233 ಕೋಟಿ ರುಗಳ ಹಣದ ಬಟವಾಡೆಯಲ್ಲೂ ಇದೇ ವ್ಯಕ್ತಿಯ ಹೆಸರು ಕೇಳಿ ಬರುತ್ತಿದೆ. ಜಿಲ್ಲಾ ನಗರಾಭಿವೃದ್ಧಿ ಕೋಶಗಳ ಅಧಿಕಾರಿಗಳು ಇದೇ ವ್ಯಕ್ತಿಯೊಂದಿಗೆ ಚರ್ಚಿಸಿ ಯಾವ ಜಿಲ್ಲೆಯಲ್ಲಿ ಯಾವ ಗುತ್ತಿಗೆದಾರರಿಗೆ ಹಣ ನೀಡಬೇಕು ಎಂಬುದನ್ನು ನಿರ್ಧರಿಸುತ್ತಾರೆ. ಇದು ಬಂದಿರತಕ್ಕಂಥ ವರದಿ. ನೀವು ನೋಡಿದ್ರೆ ಇಲ್ಲೆಲ್ಲ ಹೇಳಿದಿರಿ ಡಾಕ್ಟ್ರು ಅನ್ನಲ್ಲಿ, ಅಲ್ಲ ಡಾಕ್ಟ್ರು ಅಂದ್ರೆ ಅವ್ನು ಡಾಕ್ಟ್ರ್ ಅಲ್ಲ, ಅವನು ಡಾಕ್ಟ್ರು ಚೀಟಿ ಬೇಕೇ ಬೇಕು ಅಂದ್ರೆ ಆ ಡಾಕ್ಟ್ರು ಮಧ್ಯವರ್ತಿ ಡಾಕ್ಟರ್. ಇಲ್ಲಿ ಹೇಳಿದಿರಿ ಮಧ್ಯವರ್ತಿಗಳಿಗೆ ನಾವು ಅವಕಾಶ ಕೊಡದೆ ಪರಿಶುದ್ಧವಾದಂಥ ಆಡಳಿತ ನಡೆಸ್ತಾ ಇದ್ದೇವೆ ಅಂತ ಹೇಳಿದಿರಿ, ಇಲ್ಲಿ ಭಾಷಣದಲ್ಲಿ ಹೇಳಿಸಿದಿರಿ ಅಧ್ಯಕ್ಷರೇ. ಇನ್ನ ಅಧ್ಯಕ್ಷರೇ, ಇಲ್ಲಿ ಒಂದು ನಿಮಗೆ ಪ್ರಚಾರನೇ ತಗೊಳ್ಳಿಲ್ಲ ಅಂದ್ರಲ್ಲ ನಮ್ಮ ಶರದ್ ಬಚ್ಚೇಗೌಡರು, ಪ್ರಚಾರ ಯಾವ ತರ ತಗೊಂಡಿದ್ದೀರಿ? ಪ್ರಚಾರ ಯಾವ ರೀತಿ ತಗೊಂಡಿದ್ದೀರಿ? ಯಾರಾದ್ರೂ ಮಂತ್ರಿಗಳು ಪಾಪ ಪ್ರಚಾರಕ್ಕೆ ಏನ್ ಕೊಟ್ಟಿರಲ್ಲ ಅಡ್ವರ್ಟೈಸ್ಮೆಂಟು, 140 ಕೋಟಿ ಇನ್ನೂ ಪೇಮೆಂಟ್ ಆಗಿಲ್ಲ ಅಂತ ಪಾಪ ಮಾಧ್ಯಮದ ಸ್ನೇಹಿತರುಗಳು ಸಂಕಷ್ಟಕ್ಕೆ ಒಳಗಾಗವ್ರೆ. 140 ಕೋಟಿ ರಿಲೀಸ್ ಮಾಡಿ ಅಂತ ಪತ್ರನೂ ಬರೆದಿರೋದು ನೋಡಿದೆ. ಒಂದು 140 ಕೋಟಿ ನೋಡಿ ನಮ್ಮ ಸರ್ಕಾರ ಎಷ್ಟು ಸದೃಢವಾಗಿದೆ. ಮತ್ತೆ ದುಡ್ಡಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಬೈತೀರಿ. ನೀರಿಗೆ ಬರ ಪರಿಹಾರಕ್ಕೂ ಒಂದು ರೂಪಾಯಿ ರಿಲೀಸ್ ಮಾಡಿಲ್ಲ. ಅದೇ ಹೇಳೋಣ, 140 ಕೋಟಿ ಅಡ್ವರ್ಟೈಸ್ಮೆಂಟ್. ಅಧ್ಯಕ್ಷರೇ, ಇದು ಯಾವುದೋ ಗೊತ್ತಿಲ್ಲ ನನಗೆ. ದ ಪಾಲಿಸಿ ಫ್ರಂಟ್ ಅಂತ ಯಾವುದೋ ಒಂದು ಕಂಪನಿ, ಇದಕ್ಕೆ ಹಿಂದೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತಾರೆ. ಇದು ಯಾವುದೋ ಬೇನಾಮಿ. 7 ಕೋಟಿ 20 ಲಕ್ಷ ಮೊತ್ತದ ಗುತ್ತಿಗೆ. ಇದರ ಸಮಗ್ರ ಕಡತ ಒದಗಿಸಿ ಅಂದ್ರೆ ಕೊಡಕ್ ತಯಾರಾಗಿಲ್ಲ ಅಧ್ಯಕ್ಷರೇ. ಅದಕ್ಕೆ ಸರ್ಕಾರದಿಂದ ತೆರಿಗೆ ಏನಾಯ್ತು ಅವರಿಗೆ? ಏನು ಶರವೇಗದಲ್ಲಿ ಕೊಡ್ತಾರೆ, ದುಡ್ಡು ರಿಲೀಸ್ ಮಾಡ್ತಾರೆ ಶರವೇಗದಲ್ಲಿ. ದಿ ಪಾಲಿಸಿ ಫ್ರಂಟಿಗೆ 7 ಕೋಟಿ 20 ಲಕ್ಷ ಕೊಟ್ಟ. ಹಲವಾರಿದೆ. ಇನ್ನೊಂದು ಯಾವುದೋ ಒಂದು ಕಂಪನಿ ಏನು. ಆಮೇಲೆ ಇದರಿಂದ ನಿಮ್ಮ ಇಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಮತ್ತೊಂದು 1 ಕೋಟಿ. ಯಾರು ಇವರು? ಏನು ಕತೆ? ಇಲ್ಲಿ ಈ ರೀತಿ ಎಲ್ಲ ಕೊಟ್ಕೊಂಡಿದ್ದೀರಿ. ಇದಕ್ಕೆಲ್ಲ 4G ಎಕ್ಸಾಮ್ಷನ್ ಬೇರೆ, ಯಾವುದೋ ಇನ್ನೊಂದು ಕಂಪನಿ. ಬಹುಶಃ ನನಗೆ ಈ ಜಾಹೀರಾತನೇ ತಗೋತಾ ಇಲ್ಲ, ಪಬ್ಲಿಸಿಟಿನೇ ತಗೋತಿಲ್ಲ ಅಂತಿರಲ್ಲ. ಬಹುಶಃ ದೇಶದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರದ ಪಬ್ಲಿಸಿಟಿನೂ ಮೀರಿಸಿದಿರಿ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಟಿವಿ ಹಾಕಿದ್ರು ಬೆಳಗ್ಗೆ ಯಾವ ಟಿವಿ ಒಳಗೂ ಅದೇ ಪ್ರಚಾರ ಇದೆ. ಗ್ಯಾರಂಟಿ 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 ಗ್ಯಾರಂಟಿ. ಅಧ್ಯಕ್ಷ, ಇಲ್ಲಿ ಈ ಪಾಲಿಸಿ ಫ್ರಂಟ್ದು ಏನ್ ಹೇಳ್ತಾರೆ ಅಧ್ಯಕ್ಷ? ಎಲ್ಲ ಅಪ್ಪ ಅಮ್ಮ ಇಲ್ಲ ಅಂತಲೂ ಹೇಳ್ತಾರೆ. ಇಲ್ಲಿ ಶರವೇಗದಲ್ಲಿ ದುಡ್ಡು ರಿಲೀಸ್ ಆಯ್ತದೆ. ಸರ್ಕಾರದಲ್ಲಿ ಯಾವುದೋ ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಇತ್ತು ಅಧ್ಯಕ್ಷರೇ, ಇನ್ನೂ ಕಡತ 1,37,000 ಕಡತಗಳು ವಿಲೇವಾರಿ ಆಗದೆ ಬಿದ್ದವೆ ಅಂತ ಹೇಳಿ, ವಿಲೇವಾರಿ ಆಗಿಲ್ಲ ಅಂತ. ಆದ್ರೆ ಇದ್ಯಾವುದಕ್ಕೋ ರಾಕೆಟ್ ಸ್ಪೀಡಲ್ಲಿ ಹಣ ಬಿಡುಗಡೆ ಆಯ್ತದೆ. ಇದರ ಮೂಲ ನಾನು ಹುಡ್ಕಕ್ಕೆ ನೋಡ್ತಾ ಇದ್ದೀನಿ. ಇದು ಹೆಂಗೆ ಇದಕ್ಕೆ ಪಟ್ಟಾಗ್ತಾವರು? ಇದು ಯಾವ ಮಟ್ಟು? ಇದು ಯಾವ ರೀತಿ ಕೆಲಸ ಮಾಡಿಸ್ಕೊತಾವ್ರೆ ಈ ಸ್ಪೀಡಲ್ಲಿ? ಇದ್ರ ಗುಟ್ಟೇನು?
ಈ ಸದನದಲ್ಲಿ ರಟ್ಟಾಗಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ಯಾವುದೋ ಹೇಳ್ತಾರೆ ಪಟ್ಟು ಮಟ್ಟು ಗುಟ್ಟು ಅಂತ ಹೇಳಿ, ಆ ಮಟ್ಟು ಯಾರು ಅಂತ ನೋಡ್ಬೇಕು, ಗೊತ್ತಿಲ್ಲ ನನಗೆ ಅಧ್ಯಕ್ಷ. ಇನ್ನೊಂದು ಮತ್ತೆ ಒಂದು ಮೀಡಿಯಾ, ಅದಕ್ಕೂ ಬೇರೆ ಅದಿನ್ನೊಂದು ರೀತಿ ಪಬ್ಲಿಸಿಟಿ. ಪಾಪ ನನ್ನ ಬಗ್ಗೆ ಟೀಕೆ ಮಾಡಿದ್ರು ವೆಸ್ಟ್ ಎಂಡ್ದು ಅಂತ ಹೇಳಿಯಾರ. ಇಲ್ಲಾರೊಬ್ರು ಶಾಸಕರು ಪತ್ತಿನೂ ಅದೆಂಥದ್ದು ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂತೆ, ಅದಕ್ಕೂ ಪಬ್ಲಿಸಿಟಿಗೆ ದುಡ್ಡು. ಇದು ನಡೀತಾ ಇರತಕ್ಕಂಥ ಗ್ಯಾರಂಟಿ ಲೂಟಿ ಜಾತ್ರೆ ಅಂತ ನನ್ನ ಅಭಿಪ್ರಾಯ. ಗ್ಯಾರಂಟಿ ಲೂಟಿ ಜಾತ್ರೆ. ಅಧ್ಯಕ್ಷರೇ, ಅಕ್ಕಿ ಕೊಡೋ ವಿಷಯದಲ್ಲಿ ಬಹಳ ಚರ್ಚೆ, ಕೇಂದ್ರ ಸರ್ಕಾರದ ರಾಜಕೀಯ ಮಾಡ್ತಾರೆ ಅದು ಇದು ಅಂತ ಹೇಳ್ಕತ್ತೀರಿ. ನೀವು ಬೈಕತ್ತೀರಿ. ನಮ್ಮ ಸ್ನೇಹಿತರುಗಳು ಎಲ್ಲ ಕೇಂದ್ರ ಸರ್ಕಾರದಿಂದ, ಈಗ ಪ್ರಧಾನಮಂತ್ರಿಗಳು ಬೇರೆ ಮುಂದಿನ 2028 81 ಲಕ್ಷ ಕೋಟಿ ಜನಕ್ಕೆ 5 kg ಅಕ್ಕಿ ಫ್ರೀ ಮಾಡಿದ್ರು. ಈ 5 ಕೋಟಿ ಅಕ್ಕಿ ಫ್ರೀದು ನಿಮಗೊಂದು ಅನುಕೂಲ ಆಗಿದೆ. 5 ಕೋಟಿಗೆ 5 kg ಅಕ್ಕಿಗೆ. ಇನ್ನು 5 kg ಅಕ್ಕಿ ನೀವು 34 ರೂಪಾಯಿ ಕೊಡಬೇಕು, ಇದು ಮಾರ್ಕೆಟಲ್ಲಿ ಕೊಡಬೇಕಲ್ಲ ಅಂತೇಳಿ ದುಡ್ಡೇ ಕೊಡ್ತೀರಿ, ಅಕ್ಕಿ ಸಿಕ್ಕಿಲ್ಲ ಅಂತ. 34 ರೂಪಾಯಿ ಕೊಟ್ಟು ಅಕ್ಕಿ ಸಿಗದೆ ಅವ್ರು 170 ರೂಪಾಯಿನ ಕೊಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.